ಏನು ಗೌರ್ಮೆಂಟ್ ದರ ನಿಗದಿ ಮಾಡಿದೆ ಅದೇ ದರ ಕೊಡಿಸ್ಬೇಕಂತ ಆದೇಶ ಆಗಿದೆ. ಸರಿ ಸಿಸ್ಮಾ ಅಂತ ಹೇಳಿದ್ನಲ್ಲ, ಫಸ್ಟ್ ಸಿಸ್ಮಾ ಅಂತ ಹೇಳಿದ್ನಲ್ಲ, ನಿರಾಣಿನೂ ಇಂಡಿವಿಜುವಲ್ ಪಿಟಿಷನ್ ಹಾಕಿದ್ರು. ನಾವು ನಂಜುಂಡಪ್ಪನ ವರದಿ ಯಾಕೆ ಮಾತಾಡ್ತಾ ಇದ್ದೀವಿ ಅಂತಂದರೆ, ಉತ್ತರ ಕರ್ನಾಟಕದಲ್ಲಿ ಅಸಮಾನತೆ ಇದೆ, ಪ್ರಾದೇಶಿಕ ಅಸಮಾನತೆ ಇದೆ ಅಂತೇಳಿ ಚರ್ಚೆ ಆದಾಗ ಮಾಡಿದ್ದದು. ಅವರು ಶಿಫಾರಸು ಮಾಡಿದ್ದದು ಅಸಮಾನತೆಯನ್ನು ಹೋಗಲಾಡಿಸ್ಬೇಕಾದ್ರೆ 31,000 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕು. 15,000 ಕೋಟಿ ರೂಪಾಯಿಗಳು ನಾರ್ಮಲ್ ಕೋರ್ಸ್ನಲ್ಲಿ ಬರ್ತದೆ. 16,000 ಕೋಟಿ ರೂಪಾಯಿಗಳನ್ನು SDP ಇಂದ ಮೂಲಕ ಖರ್ಚು ಮಾಡಬೇಕು. ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಮೂಲಕ ಖರ್ಚು ಮಾಡಬೇಕು. ಅದು ಖರ್ಚಾದ ಮೇಲೂ ಕೂಡ ಇನ್ನೂ ಇದೆ ಉತ್ತರ ಕರ್ನಾಟಕದ ಕಡೆ. ಆಮೇಲೆ ನೀವು ಯಾವುದಾದ್ರು ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥದ್ದು ವಿದರ್ಭಕ್ಕೆ ನೀವು ಮ್ಯಾಚಿಂಗ್ ಗ್ರಾಂಟ್ ಕೊಡ್ತೀರಿ, ಇಲ್ಲಿ ಯಾಕೆ ಕೊಡಲ್ಲ? ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಕೊಡ್ತಾ ಇದೆ, ಇಲ್ಲಿ ಯಾಕೆ ಕೊಡಲ್ಲ? ಅದನ್ನೆಲ್ಲ ಹೇಳ್ಬೇಕಾ ಬೇಡ? ಉತ್ತರ ಕರ್ನಾಟಕ ಅಲ್ಲ, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇರ್ತಕ್ಕಂಥದ್ದು ಇಲ್ಲಿವತ್ತಿನವರೆಗೆ ಕೊಟ್ಟಿಲ್ಲ. ನಾವು 5,000 ಕೋಟಿ ಕೊಡ್ತೀವಿ. ನಾನು ಮುಖ್ಯಮಂತ್ರಿಯಾಗಿ 7 ವರ್ಷಗಳಲ್ಲಿ 2014-15ರಿಂದ 2024-25ವರೆಗೆ 14,753 ಕೋಟಿ ಕೊಟ್ಟಿದ್ದೀನಿ. ನೀವು 4 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು 7,025 ಕೋಟಿ. ಆಮೇಲೆ ಇಷ್ಟೆಲ್ಲ ಆದರೂ ಕೂಡ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ. ಅಭಿವೃದ್ಧಿ ಎಷ್ಟಾಗಬೇಕಾಗಿತ್ತೋ ಅಷ್ಟಾಗಿಲ್ಲ. ಅಸಮಾನತೆ ಇದೆ. ನಾನು ಈಗಾಗಲೇ ಅದಕ್ಕೋಸ್ಕರನೇ ನಾನು ಓದಿದ್ದು ಯಾವ್ಯಾವ ಜಿಲ್ಲೆಯಲ್ಲಿ ತಲಾದಾಯ ಎಷ್ಟೆಷ್ಟಿದೆ ಅಂತ ಹೇಳಿ. ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಕಡಿಮೆ ಇದೆ, ತಲಾದಾಯ ಕಡಿಮೆ ಇದೆ. ಅದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯನ್ನು ಮಾಡಿದ್ದೀವಿ. ಮನೆಗಳ ಬಗ್ಗೆ ಮಾತಾಡಿದ್ರು. ಮನೆಗಳು ನಾನು ಹೇಳಿದ್ದೀನಿ, ನಾವು ಎಷ್ಟು ಮನೆಗಳು ಕೊಟ್ಟಿದ್ದೀವಿ, ಇವರು ಎಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತ. ಹಾಸ್ಟೆಲ್ಗಳು, ಹಿಂದುಳಿದವರ ಹಾಸ್ಟೆಲ್ಗಳು ಕಟ್ಟಿದ್ದಾರೆ, ಆಮೇಲೆ ಮಂಜೂರು ಮಾಡಿದ್ದೀವಿ. ಹಿಂದುಳಿದವರ ಹಾಸ್ಟೆಲ್ಗಳು ಇವರು ಮಾಡಿರ್ತಕ್ಕಂಥದ್ದು 4 ವರ್ಷದಲ್ಲಿ ಬರೀ 500, ನಾವು ಮಾಡಿರ್ತಕ್ಕಂಥದ್ದು 50,000 ಅಲ್ಲ 504. ಹಾಸ್ಟೆಲ್ಗಳ ಸಂಖ್ಯೆ ಬರೀ 5 ಮಾಡಿರೋದು ಇವರು ಇದ್ದಾಗ ಏನು ಮಾಡಿಲ್ಲ. ಆದರೂ ಉತ್ತರ ಕರ್ನಾಟಕದ ಬಗ್ಗೆ ಏನು ಪುಂಖಾನುಪುಂಖವಾಗಿ ಉದ್ದುದ್ದ ಭಾಷಣ ಹೊಡಿತಾರದು. ಮೊನ್ನೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರನೂ ಅನ್ಯಾಯ ಮಾಡ್ತಾ ಇದೆ. ಇವರು ಅಧಿಕಾರದಲ್ಲಿದ್ದಾಗಲೂ ಅನ್ಯಾಯ ಮಾಡಿದ್ದಾರೆ. ಇವತ್ತು ನಾವು ಇದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ, ಮಾಡ್ತೀವಿ. ಸರಿಪಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ, ಮುಂದೇನೂ ಕೂಡ ಮಾಡ್ತೀವಿ, ಈಗಲೂ ಕೂಡ ಮಾಡ್ತೀವಿ. ಗೋವಿಂದರಾವ್ ವರದಿ ಬಂದ ತಕ್ಷಣವೇ ಅದನ್ನು ಜಾರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಎಷ್ಟೇ ದುಡ್ಡು ಖರ್ಚಾಗಲಿ ಮಾಡ್ತೀವಿ. ಗೋವಿಂದರಾವ್ ಅವರ ವರದಿಯನ್ನು ಕಾಯ್ತಾ ಇದ್ದೀವಿ. ಅವರು ಜನವರಿನಲ್ಲಿ ಕೊಡ್ತಾರೆ. ಜನವರಿನಲ್ಲಿ ಕೊಟ್ಟ ಮೇಲೆ ಆಮೇಲೆ ವೈನ್ ಬೋರ್ಡು, ಪ್ರಗತಿ ಪಥ ರಸ್ತೆ, ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಈಗಾಗಲೇ 10 ಕೋಟಿ ರೂಪಾಯಿನ ಬಿಡುಗಡೆ ಮಾಡಿದ್ದೀವಿ. ಇನ್ನು ಮುಂದೇನು ಕೂಡ ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅಧ್ಯಕ್ಷರೇ, ಮುಖ್ಯಮಂತ್ರಿಗಳು 100 ಕೋಟಿ ರೂಪಾಯಿ ಕೊಡ್ತೀನಿ ಅಂತ ಹೋದ ಬೆಳಗಾವಿ ಅಧಿವೇಶನದಲ್ಲಿ ಹೇಳಿದ್ರಿ. ಯಾವಕ್ಕೆ? ವೈನ್ ಮತ್ತು ದ್ರಾಕ್ಷಾ ಮಂಡಳಿಯ ಇದು ಬಿಜಾಪುರ ನಗರದಲ್ಲಿ. ಅದಕ್ಕೆ ತಾವು ದಯವಿಟ್ಟು 100 ಕೋಟಿ ರೂಪಾಯಿ ತಾವೇ ಇದೇ ಸದನದಲ್ಲಿ ಮಾತು ಕೊಟ್ಟಿದ್ರಿ. ಪರಿಶೀಲನೆ ಮಾಡಿಕೊಡ್ತೀವಿ. ಮೊನ್ನೆ ಅಧ್ಯಕ್ಷ ಮಾತು ಕೊಟ್ಟಿದ್ರೆ ಡೆಫಿನೆಟ್ ಆಗಿ ಕೊಡ್ತೀವಿ. ಇಲ್ಲ, ತಾವು ರೆಕಾರ್ಡ್ ತೆಗೆದು ನೋಡ್ರಿ. 100 ಕೋಟಿ ಕೊಡ್ತೀನಿ ತಾವಾಗೆ ಸ್ವಯಂ ಪ್ರೇರಣೆವಾಗಿ ತಾವು ಹೇಳಿದ್ದೀರಿ. ದಯವಿಟ್ಟು 100 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ರೆ ಯತ್ನಾಳ್ ಅವರೇ, ಅವ್ರು ಹೇಳಿ ಮಾತು ಕೊಟ್ಟಿದ್ದ ಕೊಡ್ತೇವೆ ಅಂತ ಹೇಳಿದ್ದಾರೆ. ಮುಗಿತಾರೆ. ನಾನು ಏನು ಮಾತು ಕೊಡ್ತೀನಿ ಅದನ್ನು